ತುಂಬ ದೊಡ್ಡದಾದಂಥ ವಿಗ್ರಹ ಜಗನ್ನಾಥ್, ನೀವು ನೋಡಿರ್ಬೋದು ವಿಡಿಯೋದಲ್ಲಿ. ಅದನ್ನು ಹಿಡ್ಕೊಳ್ಳಿಕ್ಕೆ ಒಂದು 20 ಮಂದಿ 30 ಮಂದಿ ಬೇಕು. ಅದು ಜಗನ್ನಾಥ ತನ್ನ ಇಚ್ಛೆಯಂತೆ ಬರ್ತಾನೆ, ಕರ್ಕೊಂಡು ಹೋಗ್ತಾರೆ. ಅವರ ಕೈಯಲ್ಲಿ ಇರೋದಿಲ್ಲ ಅದು, ದೇವರು ನಿರ್ಧಾರ ಮಾಡ್ತಾನೆ ನಾನು ಎಷ್ಟು ಸ್ಪೀಡಾಗಿ ಹೋಗ್ಬೇಕು, ಹೇಗೆ ಹೋಗಬೇಕು, ಎಲ್ಲಿ ನಿಲ್ಲಬೇಕು, ಎಷ್ಟೊತ್ತಿಗೆ ರಥಕ್ಕೆ ಹತ್ತಬೇಕು. ಈ ರಥಯಾತ್ರೆಯ 3 ರಥಗಳಿಗೂ ಒಂದೊಂದು ಹೆಸರಿದೆ ಅಂತ ಹೇಳ್ತಾರೆ. ಹಾಗೆಯೇ 3 ರಥಕ್ಕೂ ಬೇರೆ ಬೇರೆ ಬಣ್ಣಗಳಿದೆ. ಇದ್ರ ಬಗ್ಗೆ ಹೇಳೋದಾದ್ರೆ, ಯಾರು ಜಗನ್ನಾಥರನ್ನ, ಬಲದೇವರನ್ನ, ಸುಭದ್ರರನ್ನ ಸೋನಾವೇಶದಲ್ಲಿ ನೋಡ್ತಾರೆ ಅವರೆಲ್ಲ ಇಷ್ಟಾರ್ಥ ಸಿದ್ಧಿ ಹಾಗೂ ಮೋಕ್ಷ ಅವರಿಗೆ ಲಭಿಸ್ತದೆ ಅಂತ ಹೇಳ್ತಾರೆ. ಜಗನ್ನಾಥನ ರಥ 45 ಅಡಿ ಎತ್ತರ, ಅದಕ್ಕೆ 16 ಚಕ್ರಗಳು. ಅದು ಒಂದು ಚಕ್ರ ನಮ್ಮ ಹೈಟಿಗಿಂತ ಜಾಸ್ತಿ ಇರ್ತದೆ. ಅಷ್ಟು ದೊಡ್ಡ 16 ಚಕ್ರ, 45 ಅಡಿ ಎತ್ತರದ ರಥ. ಲಕ್ಷ್ಮೀ ದೇವಿಗೆ ಒಂದಷ್ಟು ದಿವಸ, ಜಗನ್ನಾಥ ಹೋಗಿ ಆದ್ಮೇಲೆ 5 ದಿವಸ ಆಗ್ತದೆ ಪಂಚಮಿ. ಅಲ್ಲಿ ಅವಳಿಗೆ ಸಿಟ್ಟು ಬರ್ತದಂತೆ.